ಲೋ ಕುಡ್ಕೋ. ಏಯ್ ಹೆಂಗಾಯ್ತು ಮೈಗೆ? ಅಲ್ವೋ ಕೃಷ್ಣ, ಅಪ್ಪನ ಸಿಟ್ಟನ್ನು ಎತ್ತಿಗೆ ಇರೋ ಥರ ಕೆಲಸ ಮಾಡ್ತಿದ್ದೀಯಲ್ಲೋ. ನೀನೊಬ್ಬ ಸಾಲದು ಅಂತ ಆ ದೇವ್ರಂತ ಹುಡುಗನಿಗೆ ಕಂಠ ಪೂರ್ತಿ ಕುಡಿಸಿ ಕರ್ಕೊಂಡು ಬಂದಿದ್ದೀಯಲ್ಲೋ. ವರ್ಸ್ಟ್ ಕಣೋ ನೀನು. ರಾಚು, ನಿನಗೊಂದು ಸತ್ಯ ಹೇಳ. ಕುಡ್ದಾಗ ಎಲ್ಲರೂ ಸತ್ಯ ಹೇಳ್ತಾರೆ. ಹೇಳಪ್ಪ, ಹೇಳ. ನಾನು ಕುಡ್ದಿಲ್ಲ ಅನ್ನೋದು ಎಷ್ಟು ಸತ್ಯನೋ, ವಿನಯ್ ಕುಡ್ದಿದ್ದೇನೆ ಅನ್ನೋದು ಅಷ್ಟೇ ಸತ್ಯ. ನಿನ್ನ ಅಪ್ಪನ ಮುಂದೆ ನೀನು ಆಡಿದ್ದು ನಾನು ನೋಡ್ಲಿಲ್ವಾ? ಅಪ್ಪನ ಮುಂದೆ ಸುಮ್ಮನೆ ನಾಟಕ ಮಾಡಿದ್ದು ನಾನು. ಬೇಕಿದ್ರೆ ಮೂಸ್ ನೋಡು ಅಂತ. ಕುಡ್ದಿದ್ರೆ ತಾನೇ ಬರೋಕ್ಕೆ. ಏನು ಪಾತ್ರ ಬದಲಾಗಿ ಹೋಗಿದೆ? ದಿನ ಕುಡಿಯುವವು ನೀನು, ಆದ್ರೆ ಕುಡ್ದಿಲ್ಲ. ಆದ್ರೆ ವಿನಯ್ ಫುಲ್ ಟೈಟ್ ಆಗಿ ಬಂದಿದ್ದಾನಲ್ಲೋ. ಅವನು ಯಾವತ್ತೂ ಕುಡಿಯೋವನೇ ಅಲ್ವಲ್ಲ. ಆದ್ರೆ ಇವತ್ತು ಯಾಕೆ ಈ ರೇಂಜಿಗೆ ಕುಡ್ಕೊಂಡು ಬಂದಿದ್ದಾನೆ? ಅವನು ಕುಡಿಯಲ್ಲ ಅನ್ನೋದು ಸತ್ಯ, ಆದರೆ ಇವತ್ತು ಏನಕ್ಕೆ ಕುಡ್ದಿದ್ದಾನೆ ಅಂತ ಗೊತ್ತಿಲ್ದಿರೋದು ಅದು ಸತ್ಯ. ಮತ್ತೆ ನೀನು ಯಾಕೆ ಕುಡ್ದಿದ್ದೀನಿ ಅಂತ ಸುಮ್ಮನೆ ಹೇಳಿದೆ? ನೋಡು, ಈ ಮನೇಲಿ ವಿನಯ್ ಬಗ್ಗೆ ಎಲ್ಲರೂ ಒಂದು ಇಮೇಜ್ ಇಟ್ಕೊಂಡಿದ್ದಾರೆ, ಒಂದು ಗೌರವ ಇದೆ. ಅದನ್ನು ಕಳೆಯೋದಕ್ಕೆ ನನಗಿಷ್ಟ ಆಗಲ್ಲ. ಎಸ್ಪೆಷಲಿ ಅಪ್ಪನ ಗೊತ್ತಾಗಿ ಆ ಇಮೇಜ್ ಹೊಡೆದೋಗೋದಕ್ಕೆ ನಾನು ಬಿಡಲ್ಲ. ಈಗ ನಾನು ಕುಡ್ದಿದ್ದೀನಿ ಅಂದರೆ ನನಗೆ ಯಾರೂ ಬೈಯಲ್ಲ, ಇವ್ನು ಡೈಲಿ ಕುಡಿತಾನೆ ಅಂತ ಬಿಟ್ಬಿಡ್ತಾರೆ. ಆದರೆ ವಿನಯ್ ಕುಡ್ದಿದ್ದೀನಿ ಅಂತ ಗೊತ್ತಾದರೆ ಅವ್ರು ಬೇಜಾರು ಮಾಡ್ಕೋತಾರೆ. ಅದಕ್ಕೆ ಅಮ್ಮ ನಾನು ಕುಡ್ದಿದ್ದೀನಿ ಅಂತ ಹೇಳಿದೆ, ನಾನು ಕುಡ್ಸಿದ್ದೀನಿ ಅಂದೆ, ಅದಕ್ಕೇ ಅಪ್ಪ ನನ್ನ ಮೇಲೆ ಬೈದರು ಅಷ್ಟೇ. ಹೆಂಗಿತ್ತು ನಮ್ಮ ಆ್ಯಕ್ಟಿಂಗ್? ಇಡೀ ಲೈಫಲ್ಲಿ ಈ ಥರ ಕೆಲಸ ಮಾಡದೇ ಇರೋ ವಿನಯ್ ರೋಡ್ ಮೇಲೆ ಕುಡ್ಕೊಂಡು ಬಿದ್ದಿದ್ದಾನೆ ಅಂದರೆ ಈ ಕಲ್ಯಾಣಿ ಏನೋ ಅಂದಿದ್ದಾಳೆ ಅವನಿಗೆ. ಏನೋ ಬೇಜಾರು ಮಾಡಿದಾಳೆ ಕಣೋ ಅವನಿಗೆ. ಅವನು ಈ ಪರಿಸ್ಥಿತಿಗೆ ಅವಳೇ ಕಾರಣ. ಏನೋ ಜೋರಾಗಿ ನಡೆದಿದೆ. ರಾಚು, ನಿನ್ನ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಈ ಹೊತ್ತಲ್ಲಿ ಈ ಮ್ಯಾಟ್ರನ್ನ ಎಳ್ದು ದೊಡ್ಡ ಗಲಾಟೆ ಮಾಡೋದು ಬೇಡ ಪ್ಲೀಸ್. ನಾಳೆ ಬೆಳಗ್ಗೆ ಡೈರೆಕ್ಟಾಗಿ ನಾನೇ ಅವನ್ನ ಕೇಳ್ತೀನಿ, ಏನು ಅಂತ ವಿಚಾರ ತಿಳ್ಕೊತೀನಿ, ಅದನ್ನು ನಾನೇ ಸೆಟ್ಲ್ ಮಾಡ್ತೀನಿ. ನೋಡು ರಾಚು, ನಿನಗೆ ವಯಸ್ಸಾಗಿದೆ, ಇಷ್ಟೊತ್ತು ಎದ್ದಿರಬಾರ್ದು. ಹೋಗು, ಲೇಟ್ ಆಯ್ತು, ಹೋಗಿ ಮಲ್ಕೋಗು. ಗುಡ್ ಗರ್ಲ್ ಅಲ್ವ ನೀನು? ಹೋಗು ಹೋಗು, ಹೋಗಿ ಮಲ್ಕೋಗು, ಹೋಗು. ಹೇಳ್ರಕ್ಕೋ. ಕೃಷ್ಣ, ಏನಾಯಿತು? ಏನಾದರೂ ಪ್ರಾಬ್ಲಮ್ಮಾ? ನನಗೆ ತುಂಬ ಭಯ ಆಗ್ತಾ ಇದೆ. ಏನೋ ಬಿಸ್ನೆಸ್ ಪ್ರಾಬ್ಲಮ್ ಇರಬೇಕು. ನಾನು ಏನೋ ಕೇಳಕ್ಕೆ ಹೋಗಲಿಲ್ಲ ಬಿಡು, ಎಲ್ಲ ಸರಿ ಹೋಗಲಿ, ಬೆಳಿಗ್ಗೆ ನಾನೇ ಕೇಳ್ತೀನಿ. ಅವ್ರ ಹತ್ರ ಮಾತಾಡಿದ ತಕ್ಷಣ ನನಗೆ ಹೇಳು ಆಯಿತಾ? ಏನಾದರೂ ಸಹಾಯ ಬೇಕಾದರೆ ನಾನು ಮಾಡ್ತೀನಿ. ಅವ್ರಿಗೇನು ಆಗಬಾರ್ದು ಅಷ್ಟೆ. ನಾನು ಇರಬೇಕಾದ್ರೆ ಅವನಿಗೆ ಒಂದು ಮುಳ್ಳು ಚುಚ್ಚೋದಕ್ಕೂ ಬಿಡಲ್ಲ. ಇದೆಲ್ಲ ನೋಡಿದ್ಮೇಲೆ ಭಯ ಆಗೋದು ಕಾಮನ್ನೇ. ತಲೆ ಕೆಡ್ಸ್ಕೊಂಬಿಡ, ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ಬಗ್ಗೆನೂ ತಲೆ ಕೆಡ್ಸ್ಕೊಂಬಿಡ, ಸರಿನಾ? ಬಾಬಾ ತುಂಬ ಸೀದಾ ಸಾದ ಮನುಷ್ಯ. ಅವ್ರನ್ನ ಈ ಪರಿಸ್ಥಿತಿಲಿ ನನಗೆ ನೋಡೋದಕ್ಕೆ ಆಗ್ತಾ ಇಲ್ಲ ಕೃಷ್ಣ. ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೊಂದು ಸೊಲ್ಯೂಷನ್ ಹುಡ್ಕೋಣ. ನಾನು ಮಾತಾಡ್ತೀನಿ ಅನ್ನಲ್ಲ, ಮಾತಾಡಿ ವಿಷಯ ಏನು ಅಂತ ನಿನಗೆ ತಿಳಿಸ್ತೀನಿ. ನೀನು ಮಲ್ಕೋ ಈಗ. ನಿದ್ರೆ ಬರಬೇಕಲ್ಲ ಕೃಷ್ಣ. ಸರಿ, ಮನೇಲಿ ಈ ವಿಷಯ ಯಾರಿಗಾರ ಗೊತ್ತಾ? ಮನೇಲಿ ಹೇಳಿದ್ರೆ ಎಲ್ಲರೂ ಟೆನ್ಷನ್ ತಗೊಳ್ತಾರೆ. ಅದಕ್ಕೆ ನಾನು ಯಾರಿಗೂ ಹೇಳೋಕೆ ಹೋಗಿಲ್ಲ. ಸರಿ, ಇಷ್ಟೊತ್ತಲ್ಲಿ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂರ್ಬೇಡ, ಮಲ್ಕೊ ನೀನು. ಓಹ್ ಕೃಷ್ಣ, ಏನಪ್ಪ ಸಮಾಚಾರ? ಆರಾಮಾಗಿದೆಯಾ? ನಾನು ಆರಾಮಾಗಿದ್ದೀನಿ, ನೀವು ಆರಾಮಾಗಿದ್ದೀರಮ್ಮ? ಹ್ಞೂಪ್ಪ. ಅದು ಒಂದು ಆಟೋದು ಆರ್ಡ್ರ್ ಇತ್ತು, ರೊಕ್ಕ ಹತ್ರ ಚೆಕ್ ಮಾಡೋಣ ಅಂತ ಬಂದೆ. ಹಿಂಗೆ ಹೋಗ್ತಾ ಇದೆ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಹೌದಾ? ಒಳಗಡೆ ಅಡುಗೆ ಮನೆಯಲ್ಲೇನೋ ಕೆಲಸ ಮಾಡ್ತಾ ಇದ್ದಾಳೆ. ರುಕು, ಇಲ್ಲಿ ನೋಡು, ಕೃಷ್ಣ ಬಂದಿದ್ದಾನೆ. ಅದೇನೋ ಆಟೋ ಆರ್ಡ್ರ್ ಅಂತೆ. ಒಳಗಿದ್ದಾಳೆ, ಹೋಗಪ್ಪ. ನಂಗೊಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ. ಹುಷಾರು. ತರಬೇಕು.
ಏನು ಆಟೋ ಆರ್ಡರ್ ಕೃಷ್ಣ? ನೆನ್ನೆನೇ ಮಾತಾಡಿದ್ವಲ್ಲ, ನೆನ್ನೆ ಏನೋ ಹೇಳೇ ಇಲ್ಲ ನೀನು. ಏನಿಲ್ಲ, ಸುಮ್ಮನೆ ನಿಮ್ಮ ಅಮ್ಮಂಗೆ ಕಾಗಿ ಆಡ್ಸಿದ ಅಷ್ಟೇ. ನಿನ್ನ ಹತ್ರ ಸೀರಿಯಸ್ಸಾಗಿ ಮಾತಾಡಬೇಕಾಗಿತ್ತು. ಫೋನಲ್ಲಿ ಮಾತಾಡೋದು ಬೇಡ ಅಂತ ಡೈರೆಕ್ಟಾಗಿ ಬಂದ್ಬಿಟ್ಟೆ. ಕುತ್ಕೋ. ಏನಾಯ್ತು ಕೃಷ್ಣ? ನಮ್ಮಣ್ಣ ವಿನಯ್ ಅವನು ಶ್ರೀರಾಮಚಂದ್ರ ತುಂಡಿದಾಗೆ ಅವನು ಕುಡಿದು ಆ ಥರ ರೋಡಲ್ಲಿ ಬಿದ್ದು ಒದ್ದಾಡ್ತಿರೋದು ನೋಡಿ ನನಗೆ ತುಂಬಾ ಮನಸ್ಸಿಗೆ ನೋವಾಗ್ತಿದೆ. ಅವನಾಗ್ತಾರೆ ವ್ಯಕ್ತಿನೇ ಅಲ್ಲ, ಅದವನ ಕ್ಯಾರೆಕ್ಟರ್ನೂ ಅಲ್ಲ. ಅವನು ಈ ಥರ ತುಂಡಾಗೋ ಪ್ರಜೆನೇ ಅಲ್ಲ. ಏನಾಗಿರ್ಬೋದು ಅಂತ ನಿನ್ಗನ್ಸುತ್ತೆ? ಅವನ ಮನಸ್ಸಿಗೆ ತುಂಬ ನೋವಾಗಿದೆ ಅನಿಸುತ್ತೆ. ಯಾರೋ ಅವನಿಗೆ ತುಂಬ ಹರ್ಟ್ ಮಾಡಿದ್ದಾರೆ. ನನಗೆ ತುಂಬಾ ಫೀಲ್ ಆಗ್ತಿದೆ ರುಕು, ತುಂಬಾ ಸ್ಟ್ರಾಂಗ್ ಫೀಲಲ್ಲಿದ್ದೀನಿ. ಅದಕ್ಕೆ ವಿಚಾರದಲ್ಲಿ ಏನಾರ ಎಡವಟ್ಟಾಗಿರ್ಬೋದು ಅನಿಸುತ್ತೆ. ನನಗೇನು ಗೊತ್ತಿಲ್ಲ, ಪೂರ್ತಿಯಾಗಿ ಕ್ಲಾರಿಟಿನೂ ಇಲ್ಲ. ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ನೀನು ಭಾವನ ಕೇಳಿದ್ಯಾ? ಅವ್ರೇನಾದರೂ ಹೇಳಿದ್ರಾ? ಅವನ್ನ ಸುತ್ತಿ ಬಳಸಿ ಆ ವಿಷಯದ ಬಗ್ಗೆ ತುಂಬ ಸಲ ಕೇಳಿದ್ದೀನಿ. ಅವನು ಆ ವಿಷಯನ ಟಾಪಿಕ್ ಚೇಂಜ್ ಮಾಡ್ತಾನೆ, ಡೈವರ್ಟ್ ಮಾಡ್ತಾನೆ, ಆ ವಿಷಯನೇ ಮಾತಾಡಲ್ಲ. ಇಷ್ಟು ವರ್ಷ ಯಾವ ವಿಚಾರನೂ ನನ್ನ ಹತ್ರ ಮುಚ್ಚಿಟ್ಟಿಲ್ಲ. ಅವನು ಎಲ್ಲನೂ ಶೇರ್ ಮಾಡ್ಕೋತಿದ್ದ. ಆದರೆ ಇದನ್ನು ಏನಕ್ಕೆ ಮುಚ್ಚಿಡ್ತದಾನೆ, ಹೇಳ್ಕೊಳಕ್ಕೆ ಏನಕ್ಕೆ ಹಿಂಜರಿತಾ ಇದ್ದಾನೆ ಅಂತ ನನಗೆ ಅರ್ಥನೇ ಆಗ್ತಾಯಿಲ್ಲ. ಇವಾಗ ಏನು ಮಾಡೋಣ ಅಂತೀಯ? ರಘು, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಅದಕ್ಕೆ ಹತ್ರ ಈ ವಿಚಾರದ ಬಗ್ಗೆ ಒಂದ್ಸಲ ಮಾತಾಡ. ನೀನು ಅವ್ರ ತಂಗಿ, ಅವ್ರ ಮನ್ಸು ಬಿಚ್ಚಿ ಮಾತಾಡ್ಬೋದೇನಾ? ಅಟ್ಲೀಸ್ಟ್ ಪೂರ್ತಿಯಾಗಿ ಗೊತ್ತಾಗದೆ ಹೋದ್ರು ಅವ್ರ ಮಕ್ಕಳಾಗೋ ಚೇಂಜಸ್ ನೋಡಿ ಆ ವಿಷಯ ಏನು ಅಂತ ಗೊತ್ತಾಗ್ಬೋದು. ನಮ್ಮ ವಿನಿಗೆ ಏನು ಸಮಸ್ಯೆ ಆಗ್ತಿದೆ ಅಂತ ಕಂಡುಹಿಡಿಯೋದಕ್ಕೆ ಇನ್ನೊಬ್ಬಳ ಕೈಯಿಂದನೇ ಸಾಧ್ಯ. ಅವ್ನಿಗೆ ಏನಾಗ್ತಿದೆ, ಅವ್ನು ಏನು ಮುಚ್ಚಿಡ್ತಿದ್ದಾನೆ ಅಂತ ನನಗೆಲ್ಲ ಗೊತ್ತಾಗಬೇಕು. ಇಷ್ಟೆಲ್ಲ ಆಗ್ತಾಯಿದ್ರು ಅವ್ನು ನನ್ನ ಕಣ್ಮುಂದೆ ಈ ಥರ ನೋವಲ್ಲಿ ನನಗೆ ಆಗ್ತಾಯಿಲ್ಲ ರಕ್ಕು. ನಾನು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಏನು ಮಾಡ್ಬೋದು, ಅದಕ್ಕೆ ಪರಿಹಾರ ಏನು ಒಂದು ಗೊತ್ತಾಗ್ತಿಲ್ಲ. ಅವನು ಪ್ರತಿ ಸಲ ನಾನು ಕೆಳಗೆ ಬಿದ್ದಾಗ ಹೆಗ್ಲು ಕೊಟ್ಟಿದ್ದಾನೆ. ಪ್ರತಿ ಸಲ ನೋವು ಅಂತ ಹೋದಾಗ ಮಗು ಥರ ತೊಡೆ ಮೇಲೆ ಮಲ್ಸ್ಕೊಂಡು ಸಮಾಧಾನ ಮಾಡಿದ್ದಾನೆ. ರಘು, ಪ್ಲೀಸ್ ಇದೊಂದು ಹೆಲ್ಪ್ ಮಾಡೆ. ಕೃಷ್ಣ, ನೀನು ಸಮಾಧಾನ ಮಾಡ್ಕೊ, ಜಾಸ್ತಿ ಯೋಚನೆ ಮಾಡಬೇಡ. ನೀನೇ ಹೀಗಾದರೆ ಹೇಗೆ ಹೇಳು? ಅಕ್ಕನ ಹತ್ರ ನಾನು ಮಾತಾಡಿ ಏನಾಯಿತು ಅಂತ ತಿಳ್ಕೊಳ್ತೇನೆ. ನೀನು ಯೋಚನೆ ಮಾಡಬೇಡ, ನಾನು ನೋಡ್ಕೊಳ್ತೇನೆ, ಆಯಿತಾ? ನೀನು ನಮಗೆ ಎಷ್ಟೆಲ್ಲ ಮಾಡಿದ್ಯಾ, ನಾನು ಇಷ್ಟು ಮಾಡಬಾರ್ದ ನಿನಗೆ? ವೈ ಫಿಯರ್ ವೆನ್ ರುಕು ಇಸ್ ಹಿಯರ್? ಹೇಳು. ಮೀಟ್ರು, ನಿನಗೆ ಆಮೇಲೆ ಥ್ಯಾಂಕ್ಸ್ ಹೇಳ್ತೇನೆ, ಸ್ಪೆಷಲ್ ಆಗಿ. ಸರಿ ಆಯಿತು, ನೀನು ಇವಾಗ ಹೊರಡು.